ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಇವತ್ತು ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟು ಏನಾಗಿದೆ, ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಸೇಮ್ ಬೆಳಗಿನ ಥರನೇ. ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗೈಸ್, ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ರಾಣಿ ಸೀರಿಯಲ್ನಿಂದ ಅಮ್ಮ ಮತ್ತು ಮಗಳು ಬಂದಿರ್ತಾರೆ. ಕಂಟೆಸ್ಟೆಂಟ್ಸ್ ಎಲ್ಲ ಲಿವಿಂಗ್ ಏರಿಯಾ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ. ಅದೇ ಥರ ಮಾತಾಡ್ತಾನೆ ಇರ್ತಾರೆ. ಅಮ್ಮ ಏನಂತ ಕೇಳ್ತಾರೆ ಅಂದರೆ ಗಿಲ್ಲಿಗೆ, ಮದುವೆ ಆಗಿ ಮಕ್ಕಳಾದ್ರೂ ಇದೇ ಝೋನಲ್ಲಿ ಅಂದರೆ ಕಾಮಿಡಿ ಏನು ಎಲ್ಲ ಲೈಟಾಗಿ ತೊಗೊಂಡು ಅದೇ ಥರ ಇರ್ತೀಯಾ ಅಂತ ಕೇಳ್ತಾರೆ. ಯಾರನ್ನ? ಗಿಲ್ಲಿ ಏನಂತ ಹೇಳ್ತಾನೆ ಅಂದರೆ, ಸೀಸನ್ ಅಷ್ಟರಲ್ಲಿ ಮದುವೆಯಲ್ಲಿ ಆಗೋದ್ರೆ ಸೀಸನ್ 30 ಇಲ್ಲ ಸೀಸನ್ 50 ಒಳಗಡೆ ಅವ್ರ ಮಕ್ಕಳನ್ನ ಕಳಿಸ್ತಾನಂತೆ. ಅವ್ರ ಮಕ್ಕಳಿಗೆ 18-20 ವಯಸ್ಸಾಗಿರುತ್ತಲ್ಲ, ಎಲ್ಲ ಹೇಳ್ಕೊಡ್ತಾನಂತೆ. ಟಾಸ್ಕ್ ಹೆಂಗೆ ಆಡೋದು, ಸೀಕ್ರೆಟ್ ಟಾಸ್ಕ್ ಹೆಂಗೆ ಆಡೋದು, ನಾಮಿನೇಷನ್ ಹೆಂಗೆ ಮಾಡೋದು, ಆಮೇಲೆ ಗ್ರಾಸರಿ ಟಾಸ್ಕ್ ಎಲ್ಲ ಹೆಂಗೆ ಮಾಡೋದು, ಲಕ್ಸುರಿ ಬಜೆಟ್ ಹಿಂಗೆ 2 ನಿಮಿಷದಲ್ಲಿ ಎಲ್ಲ ಲಕ್ಸುರಿ ಬಜೆಟ್ ಎಲ್ಲ ಹೆಂಗೆ ಬರೆಯೋದು ಅದೆಲ್ಲ ಹೇಳ್ಕೊಡ್ತಾನೆ ಅಂತ ಮೀಟಿಂಗ್ ನಡೀತಾ ಇರುತ್ತೆ. ಗಾಯ್ಸ್, ಇವತ್ತಿನ ದಿನದ ಸೆಕೆಂಡ್ ಪ್ರೋಮೋದಲ್ಲಿ ಎಮೋಷ್ನಲ್ ಆದರು ಗಿಲ್ಲಿ ಮತ್ತು ಅಶ್ವಿನಿ ಅವರು. ಏನಂದರೆ ಟಾಸ್ಕು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ನ ಕ್ಯಾಂಪ್ ಫೈರ್ ಥರ ಮಾಡಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕ್ಯಾಂಪ್ ಫೈರ್ ಸುತ್ತಲೂ ಕೂತ್ಕೋಬೇಕಾಗುತ್ತೆ. ಇಡೀ ಸೀಸನಲ್ಲಿ ಏನೇನು ಕೆಟ್ಟದಾಗಿದೆಯೋ, ಏನೇನು ಅವ್ರು ತಪ್ಪು ಮಾಡಿದಾರೋ ಎಲ್ಲ ಹೇಳ್ಬಿಟ್ಟು ಆ ಕೆಟ್ಟ ನೆನಪುಗಳನ್ನ ಬರ್ನ್ ಮಾಡಬೇಕಾಗುತ್ತೆ. ಅದೇ ಥರ ಫಸ್ಟು ಗಿಲ್ಲಿಯವ್ರು ಬರ್ತಾರೆ. ಗಿಲ್ಲಿ ಏನು ಹೇಳ್ತಾನಂದರೆ, ಜಗಳ ಆಡೋ ಬರ್ತಲ್ಲಿ ನಾನೇ ನಿಮಗೆ ಹೋಗೇ ಬಾರಿ ಅಂದ್ಬಿಟ್ಟೆ, ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನೀವು ವಯಸ್ಸಿನಲ್ಲಿ ದೊಡ್ಡವರು. ಅದೆಲ್ಲ ನಾನು ನೆನೆಸ್ಕೊಂಡ್ರೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಗಿಲ್ಲಿ ಹೇಳ್ದ. ಗಿಲ್ಲಿ ಈ ಥರ ಹೇಳಿದ್ದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಗಿಲ್ಲಿಯ ಮಾತನ್ನು ಕೇಳಿದ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆದರು. ಒಂಥರ ಅಳ್ತಾನೆ ಇದ್ರು ಅನ್ಕೊಂತಿದ್ರೆ, ಕಣ್ಣಲ್ಲಿ ಟ್ರೂ ಎಮೋಷನ್ ಕಾಣಿಸ್ತಾ ಇತ್ತು. ಎಷ್ಟು ನಿಜ ಹೇಳ್ತಾ ಇದ್ರು ಗಿಲ್ಲಿ ಅಂತ. ಯಾಕಂದರೆ ಇದಕ್ಕೆಲ್ಲ ಗಿಲ್ಲಿ ತಪ್ಪು ಮಾಡಿಲ್ಲ, ಅಶ್ವಿನಿನೂ ತಪ್ಪು ಮಾಡಿಲ್ಲ. ಇದರಲ್ಲಿ ತಪ್ಪಾಗಿದೆ ಯಾವುದಂದರೆ ಸಿಚುವೇಶನ್ ಹತ್ರ ಕ್ರಿಯೇಟ್ ಆಗಿದ್ದಕ್ಕೆ ಗಿಲ್ಲಿ ಬೈದಿರೋದು. ಸಿಚುವೇಶನ್ ಹತ್ರ ಕ್ರಿಯೇಟ್ ಆಗಿದ್ದಿಲ್ಲ ಅಂದರೆ ಗಿಲ್ಲಿ ಬೈತಾನೆ ಇದ್ದಿಲ್ಲ. ಇವಾಗ ಯೋಚನೆ ಮಾಡಿರಿ, ಕಾಲೇಜ್ ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಕಾಲೇಜಿನಲ್ಲಿ, ಬರೀಲೇಬೇಕಾಗುತ್ತೆ. ಇನ್ನು 1 ಅವರಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಸೈನ್ಮೆಂಟು. ನೀವು ಹತ್ತತ್ರ ಒಂದು 20 ಕ್ವಶನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಬರಿತಾನೆ ಇರ್ತೀರಾ. ಟೈಮ್ ಇನ್ನೊಂದು 20 ನಿಮಿಷ ಆಗೋಗುತ್ತೆ. ಇನ್ನು ಜಸ್ಟ್ 30 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಇರುತ್ತೆ. ಆದ್ರೆ ಇನ್ನು 10 ಕ್ವಶನ್ ಇರುತ್ತೆ. ಬರಿತಾ ಇರ್ತೀರಾ, ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಆವಾಗ ನೀವು ಬೈದ್ಬಿಡ್ತೀರಾ. ಇಂಟೆನ್ಷನಲ್ ಅಲ್ಲ, ಸಿಚುವೇಶನ್. ಬೈದ್ಬಿಡ್ತೀರಾ. ಫ್ರೆಂಡ್ ಅಲ್ವಾ, ಏನು ಅನ್ಕೊಳಲ್ಲ ಅಂತ ಬೈದ್ಬಿಡ್ತೀರಾ. ಆದರೆ ಅವ್ನು ಅಪ್ಸೆಟ್ ಆಗ್ಬೋದು, ಬೈದ್ಬಿಡ್ತೀರಾ. ಅದು ಸಿಚುವೇಶನ್. ಏನು ಮಾಡೋಕ್ಕಾಗಲ್ಲ, ಅಂಥ ಸಿಚುವೇಶನ್ ಬರುತ್ತೆ. ಅಕಸ್ಮಾತ್ ಏನಾದ್ರು ಈ ಥರ ಅಸೈನ್ಮೆಂಟೇ ನಾಳೆ ಕೊಡಬೇಕು ಅಂದಿದ್ರೆ ಮನೆಗೆ ಹೋಗಿ ಬರೀತಿದ್ರಿ. ಇಲ್ಲಿ ನಾಳಿದ್ದು ಕೊಡಬೇಕಂದ್ರೆ ಬಿಡೋ ನಾಳೆ ಬರೆಯೋಣ ಅಂತ ಆ ಜಗಳನೇ ಆಗ್ತಾಯಿದ್ದಿಲ್ಲ. ಇದೇ ಹೇಳೋದು. ಗಿಲ್ಲಿಯವರು ಅಂದರೆ ಎಲ್ಲರೂ ಹೇಳ್ತಾಯಿದ್ರು, ಗಿಲ್ಲಿ ರೆಸ್ಪೆಕ್ಟ್ ಕೊಡಲ್ಲ ದೊಡ್ಡವ್ರಿಗೆ, ಈ ಥರ ಆ ಥರ ಅಂತ. ಗಿಲ್ಲಿ ಎಷ್ಟು ಒಳ್ಳೆಯವನು, ಅವನ ಮನಸ್ಸಲ್ಲಿ ಎಷ್ಟು ನೀಟಾಗಿದೆ ಅಂತ ಇದರಲ್ಲಿ ತೋರಿಸುತ್ತಾರೆ. ಅಂದರೆ ಈ ವಿಷಯದಲ್ಲಿ ಗೊತ್ತಾಗುತ್ತೆ. ಅಂದರೆ ಅಕಸ್ಮಾತ್ ಏನಾದ್ರು ಫಸ್ಟೇ ಸಾರಿ ಕೇಳಿಬಿಟ್ಟಿದ್ರೆ ಏನೇ ಮಾಡಿದ್ರು ಸಾರಿ ಕೇಳ್ತಾನೆ ಗಿಲ್ಲಿ ಅಂತ ಬಂದ್ಬಿಡೋದು. ಅದಕ್ಕೆ ಕರೆಕ್ಟ್ ಟೈಮ್ ಬಿಗ್ ಬಾಸ್ ಅವರೇ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಏನೇನು ತಪ್ಪು ಮಾಡಿದಾರೋ ಎಲ್ಲ ಹೇಳ್ಕೊಂಡು ಮುಂದೆ ಹೋಗ್ತವ್ರೆ. ನೆಕ್ಸ್ಟು ಅಶ್ವಿನಿ ಅವ್ರು ಏನು ಹೇಳ್ತಾರಂದರೆ, ಜೀವನ ಕೂಡ ನಿಂತರ ಲೈಟಾಗಿ ತೊಗೊಂಡು ಎಂಜಾಯ್ ಮಾಡಬೇಕು, ಎಲ್ಲ ಸಿಚುವೇಶನ್ನ ಸೀರಿಯಸ್ ಆಗಿ ತೊಗೋಬಾರ್ದು ಅಂತ ಹೇಳ್ತಾರೆ. ಇದೆಷ್ಟು ಟ್ರೂ ಅಂದರೆ ಈ ಸೆಂಟೆನ್ಸು. ಎಲ್ಲರೂ ಮಾಡೋದಿದೆ. ಎಲ್ಲ ಸಿಚುವೇಶನ್ನ ನಾವು ಸೀರಿಯಸ್ ಆಗಿ ತೊಗೊತೀವಿ. ಸೀರಿಯಸ್ ಆಗಿ ತೊಗೊಂಡ್ರಿಂದ ಒಂದೊಂದು ಅಂದರೆ ಸ್ಮಾಲ್ ಥಿಂಗ್ಸ್ನ ಖುಷಿ ಇರುತ್ತಲ್ಲ, ಅದೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅಶ್ವಿನ್ ಅವ್ರು ಎಷ್ಟು ಕೆಟ್ಟವರು, ಏನೇನು ಮಾತಾಡಿದ್ದಾರೆ, ಎಂತೆಂಥ ಪದಗಳು ಯೂಸ್ ಮಾಡಿದ್ದಾರೆ, ಅವ್ರಿಗೆಲ್ಲ ಓಟ್ ಹಾಕಲೇಬಾರ್ದು ಅಂತ ಅನಿಸುತ್ತೆ. ಆದರೆ ಈ ಸಿಚುವೇಶನ್ ಬಂದವಾಗ ಎಲ್ಲ ಹ್ಯೂಮನ್ ಬೀಯಿಂಗ್ನಲ್ಲೂ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ಸ್ವಲ್ಪಾರು 10%, 15%, 20% ಅವರು ಒಳ್ಳೆತನ ಇದ್ದೇ ಇರುತ್ತೆ ಅಂತ ಇದು ತೋರಿಸ್ಕೊಡುತ್ತೆ ಪ್ರೋಮೋ. ಗಿಲ್ಲಿ ಫ್ಯಾನ್ಸು ಅಶ್ವಿನಿ ಅವ್ರಿಗೆ ಬೈತಿದ್ರು, ಅಶ್ವಿನಿ ಅವ್ರ ಫ್ಯಾನ್ಸು ಗಿಲ್ಲಿಗೆ ಬೈತಿದ್ರು. ಇವಾಗ ಅಶ್ವಿನಿ ಮತ್ತು ಗಿಲ್ಲಿ ಅವರು ಒಂದಾಗಿದ್ದಾರೆ. ಇವಾಗ ಅವ್ರ ಮನಸ್ಸಲ್ಲಿ ಏನೂ ಇಲ್ಲ, ಅಂದರೆ ಹೇಟ್ರೇಟ್ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಸೀಸನ್ ಫಸ್ಟ್ ದಿವಸದಿಂದ ಈ ಸೀಸನ್ ಫಸ್ಟ್ ದಿವಸದಿಂದ 108, 109, 110 ದಿವಸವರೆಗೂ ಜಗಳ ಆಡ್ಕೊಂಡು ಬಂದಿದ್ದಾರೆ. ಆದರೆ ಫ್ಯಾನ್ಸ್ ಕೂಡ ನಿರ್ಧಾರ ಮಾಡಬೇಕಾಗಿದೆ. ಏನಂದರೆ ಅವರಿಬ್ಬರು ಒಂದಾದರೂ ಫ್ಯಾನ್ಸ್ಗಳು ಅಷ್ಟೇ ಹೇಟ್ರೇಟ್ನ ಬಿಟ್ಟು ಜಸ್ಟ್ ವೋಟ್ ಮಾಡಿ. ಗಾಯ್ಸ್, ಇದರಲ್ಲಿ ಏನು ತೋರಿಸ್ತಾರೆ ಅಂದರೆ ಅಶ್ವಿನಿ ಅವರು ಹಾರ್ಟ್ನಲ್ಲೂ ಒಂದು
ಎಮೋಷ್ನಲ್ ಇದೆ, ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಎಮೋಷ್ನಲ್ಲು, ಮದರ್ ಸೆಂಟಿಮೆಂಟ್ ಆಗಲಿ ಚಿಲ್ಡ್ರನ್ಸ್ ಸೆಂಟಿಮೆಂಟ್ ಆಗಲಿ ಯಾವುದೋ ಸ್ವಲ್ಪ ಸೆಂಟಿಮೆಂಟ್ ಆಗಿ ಆಗ್ತಾರೆ. ಯಾಕಂದರೆ ಬೆಳಗಿನ ಪ್ರೊಮೋದಲ್ಲೂ ಅಷ್ಟೇ ಆ ಚಿಕ್ಕ ಮಗು ಹಾಡು ಹೇಳ್ದವಾಗ ಅವಾಗೂ ಎಮೋಷ್ನಲ್ ಇದ್ರು. ಗಿಲ್ಲಿ ಅವರು ಸ್ಪೀಚ್ ಅಂದರೆ ಮನಸ್ಸಿನಲ್ಲಿ ಇದು ಹೇಳ್ಕೊಂಡಿರೋದಕ್ಕೂ ಅದರಲ್ಲೂ ಎಮೋಷ್ನಲ್ ಇದ್ರು. ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಎಮೋಷ್ನಲ್ ಅಂತ ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಅಂದರೆ ಅವ್ರ ಮನಸ್ಸಿನಲ್ಲಿ ಇಬ್ಬರನ್ನ ಹೇಟ್ರೇಟ್ನ ಬೆಂಕಿಯಲ್ಲಿ ಹಾಕಿ ಆ್ಯಶ್ ಆಗಿ ಮಾಡಿಬಿಟ್ರು. ಅದೇ ಥರ ನಾವು ಓಟ್ ಹಾಕೋ ಜನಗಳು ಅಷ್ಟೇ, ಓಟ್ ಹಾಕ್ಬೇಕಷ್ಟೇ. ಅವ್ರು ಆಚೆಗಡೆ ಬಂದಮೇಲೆ ಅವ್ರಿಗೆಲ್ಲ ಒಂದೊಂದು ಆಪರ್ಚುನಿಟಿ ಕೊಡಬೇಕು. ಒಳ್ಳೆಯವ್ರು ಎಲ್ಲರೂ ಏನು ಮಾಡೋಕ್ಕೆ, ಒಳ್ಳೆಯವರೇ ಸಿಚುವೇಶನ್ ಕೆಟ್ಟವ್ರಾಗಿ ಮಾಡಿದೆ ಹೇಳ್ಬೋದು. ಒಬ್ರು ಹೇಳ್ಬೋದು ಗಿಲ್ಲಿನೇ ಒಳ್ಳೆಯವನು, ಅಶ್ವಿನಿಯರೇ ಒಳ್ಳೆಯವರು ಅಂತ. ಏನು ಮಾಡೋಕ್ಕಾಗಲ್ಲ. ಇವಾಗ ವೋಟಿಂಗ್ ರಿಸಲ್ಟ್ ಬರೋದಾದರೆ ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದರೆ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. 6th ಸ್ಪಾಟ್ನಲ್ಲಿ ಧನುಷ್ ಅವರಿದ್ದರು, ಇವಾಗ ಅಶ್ವಿನಿ ಅವ್ರು ಬಂದಿದ್ದಾರೆ. ಅಶ್ವಿನಿ ಅವರಿಗೆ 10.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 10.8 ಇತ್ತು, ಅಂದರೆ 0.5% ವೋಟಿಂಗ್ ಡಿಕ್ರೀಸ್ ಆಗಿದೆ ಅಂತಲ್ಲ, ಆದರೆ ಟಾಪ್ನಲ್ಲಿರೋರಿಗೆ ಜಾಸ್ತಿ ವೋಟ್ ಬರ್ತಾಯಿದೆ, ಅದಕ್ಕೆ ಪರ್ಸೆಂಟೇಜ್ ಡಿಕ್ರೀಸ್ ಆಗ್ತೈತೆ ಅಂತ ಹೇಳ್ಬೋದು. ಇನ್ನು 4 ರಿಂದ 5 ಗಂಟೆಯಲ್ಲಿ ಅಶ್ವಿನಿ ಅವ್ರಿಗೆ ಹತ್ತತ್ರ 6 to 7 lakhs ಅಷ್ಟು ವೋಟ್ ಬಂದಿದೆ. ಕಮ್ಮಿ ಅಲ್ಲ, 6 to 7 lakhs ಅಷ್ಟಾರು ಬಂದಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಯಾರಿದ್ರು? 5ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಇದ್ರು. ಅಂದರೆ ಧನುಷ್ ಅವ್ರ ಮೇಲೆ ಹೋಗ್ಬೇಕಲ್ಲ, ಇಲ್ಲ ರಘುವರ್ ಇದ್ದಾರೆ. ರಘುವರು 5ನೇ ಸ್ಥಾನಕ್ಕೆ ಡ್ರಾಪ್ ಆಗಿದ್ದಾರೆ. ಎಷ್ಟನೇ ಸ್ಥಾನದಲ್ಲಿದ್ರು ರಘುವರು ಶಾಕಿಂಗು. ರಘುವರು 3rd ಪ್ಲೇಸ್ನಲ್ಲಿದ್ದರು. 3rd ಪ್ಲೇಸಿಂದ ಡೈರೆಕ್ಟ್ ಡಿಕ್ಲೈನ್ ಹಾಕೊಂಡು 5th ಪ್ಲೇಸಿಗೆ ಬಂದಿದ್ದಾರೆ. ರಘು ಅವರಿಗೆ 10.7% ವೋಟಿಂಗ್ ಬಂದಿದೆ. ರಘು ಅವರಿಗೆ ಮತ್ತು ಅಶ್ವಿನಿ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 0.4% ವೋಟಿಂಗ್ ಡಿಫ್ರೆನ್ಸ್, ಹತ್ತಿರ 1.5 ಲಕ್ಷ 2 ಲಕ್ಷ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ರಘು ಅವರಿಗೆ ಮತ್ತು ಅಶ್ವಿನಿ ಅವರಿಗೆ. ಇನ್ನು 4ನೇ ಸ್ಥಾನದಲ್ಲಿ ಪ್ರಮೋಟ್ ಆಗಿರೋ ಧನುಷ್ ಅವರು ಇದ್ದಾರೆ. ಧನುಷ್ ಅವರು 6th ಸ್ಪಾಟ್ನಲ್ಲಿದ್ದರು. ಡೈರೆಕ್ಟಾಗಿ ಹಿಂಗೆ ಹೋಗಿದ್ದಾರೆ, ಡೈರೆಕ್ಟಾಗಿ 4th ಪ್ಲೇಸ್ಗೆ ಹೋಗಿದ್ದಾರೆ. ಅವ್ರಿಗೆ ಎಷ್ಟು ವೋಟಿಂಗ್ ಬಂದಿದೆ ಅಂದರೆ 10.9 ಅಷ್ಟು ವೋಟಿಂಗ್ ಬಂದಿದೆ ಧನುಷ್ ಅವ್ರಿಗೆ. ಇನ್ನು ಧನುಷ್ ಅವ್ರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.2%, ಅಂದರೆ ಹತ್ತಿರ 30,000 to 40,000 ವೋಟ್ ಡಿಫ್ರೆನ್ಸ್ ಇರ್ಬೋದು ಅಷ್ಟರಲ್ಲೇ. ಇನ್ನು 3rd ಪ್ಲೇಸ್ನಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 11% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಕಾವ್ಯ ಮತ್ತು ಧನುಷ್ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ ಜಸ್ಟ್ 0.1%, ಅಂದರೆ ಹತ್ತಿರ 20,000 ವೋಟ್ ಅಷ್ಟೇ. 20,000 ವೋಟ್ ಅಂದರೆ ರಾತ್ರಿ ಅಷ್ಟೊತ್ತಿಗೆ ವೋಟಿಂಗ್ ಜಾಸ್ತಿನೇ ಆಗಿರ್ಬೋದು ಧನುಷ್ ಅವ್ರಿಗೆ. ಆಮೇಲೆ 3rd ಸ್ಪಾಟ್ಗೆ ಹೋಗ್ಬಿಡ್ಬೋದು ಧನುಷ್ ಅವ್ರು. ನಾನು ಹೇಳ್ತಾ ಇದ್ದೆ ಲಾಸ್ಟ್ ವೀಡಿಯೋದಲ್ಲಿ, ಧನುಷ್ ಅವರು 3ನೇ ಸ್ಥಾನಕ್ಕೆ ಬರ್ಬೋದು, ಯಾರು 3ನೇ ಸ್ಥಾನಕ್ಕೆ ಬರ್ಬೋದು, ಯಾಕಂದರೆ ಅಷ್ಟು ಡಿಫ್ರೆನ್ಸ್ ಕಮ್ಮಿ ಆಗ್ತೈತೆ ವೋಟಿಂಗ್ನಲ್ಲಿ. ಇವಾಗ 2nd ಪ್ಲೇಸ್ ನೋಡೋದಾದರೆ ರಕ್ಷಿತ್ ಅವ್ರಿಗೆ 26% ವೋಟಿಂಗ್ ಬಂದಿದೆ. ರಕ್ಷಿತ್ ಅವ್ರಿಗೆ ಮತ್ತು ಕಾವ್ಯ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದರೆ 15%, ಅಂದರೆ ಆಲ್ಮೋಸ್ಟ್ 50 lakhs ಆಫ್ ವೋಟಿಂಗ್ ಡಿಫ್ರೆನ್ಸ್. ಅಂದರೆ ಡಿಫ್ರೆನ್ಸ್ ಜಾಸ್ತಿ ಹೆಚ್ಚೇ ಆಗ್ತಾಯಿದೆ ಹೊತ್ತು ಕಡಿಮೆ ಆಗ್ತಾ ಇಲ್ಲ. 2nd ಪ್ಲೇಸ್ಗೆ ಮತ್ತು 3rd ಪ್ಲೇಸ್ಗೆ ಅಷ್ಟು ವೋಟ್ ಬರ್ತೈತೆ ರಕ್ಷಿತ್ ಅವ್ರಿಗೆ. ಇನ್ನು 1st ಪ್ಲೇಸ್ ನೋಡೋದಾದರೆ ನಮ್ಮ ಗಿಲ್ಲಿ ನಟ ಅವ್ರಿಗೆ 32% ವೋಟಿಂಗ್ ಬಂದಿದೆ. ಇನ್ನು ಗಿಲ್ಲಿ ನಟ ಮತ್ತು ರಕ್ಷಿತ್ ಅವ್ರ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 6%, ಹತ್ತಿರ 20 lakhs. 6% ಅಂದರೆ ಹತ್ತಿರ 20 lakhs ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ಗಿಲ್ಲಿ ನಟ ಮತ್ತು ರಕ್ಷಿತಾ ಮಧ್ಯ. ಅಷ್ಟು ಜಾಸ್ತಿ ವೋಟ್ ಬರ್ತೈತೆ ಗಿಲ್ಲಿಗೆ ಮತ್ತು ರಕ್ಷಿತ್ ಅವ್ರಿಗೆ.